ತುಮಕೂರು ನಗರದ ಶೆಟ್ಟಿಹಳ್ಳಿ ಪಾದಚಾರಿ ಸಬ್ವೆಯನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಉದ್ಘಾಟನೆ ಮಾಡಿದ್ರು. ನಂತರ ಮಾತನಾಡಿದ ಅವರು, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಶಿರಾ ಮಾರ್ಗವಾಗಿ ರೈಲ್ವೆ ನಿರ್ಮಾಣಕ್ಕೆ 2302 ಎಕರೆ ಬೇಕಾಗಿತ್ತು. 2000 ಬಿಟ್ಟರೆ ಇನ್ನುಳಿದ ಎಕರೆ ಜಾಗವನ್ನ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ರು. ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್, ತುಮಕೂರು ಗ್ರಾಮಾಂತರ ಶಾಸಕ ಸೇರಿದಂತೆ ಮುಖಂಡರು, ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಂದಿನ ಈ ಒಂದು ಶುಭ ಸಂದರ್ಭದಲ್ಲಿ ರೈಲ್ವೆ ಕಿಲೋಮೀಟರ್ ಸಂಖ್ಯೆ 67, 700, 800ರಲ್ಲಿ ಪಾದಚಾರಿಯ ಸಭೆ ಮಾರ್ಗವನ್ನ ಉದ್ಘಾಟನೆ ಮಾಡೋದ್ರ ಮೂಲಕ ತುಮಕೂರು ನಗರದ ಜನತೆಗೆ ಈ ಒಂದು ವಿಶೇಷವಾದ ರೈಲ್ವೆ ಯೋಜನೆಯನ್ನ ಸಮರ್ಪಿಸುತ್ತಿದ್ದಾರೆ. ಅವರ ಅಮೃತ ಹಸ್ತದ ಮೂಲಕ ಉದ್ಘಾಟಿಸುವುದರೊಂದಿಗೆ ಸಮಸ್ತ ತುಮಕೂರಿನ ಜನತೆಗೆ ನಾಯಕರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ. ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇವೆ. ಯಲ್ಲಿ ಕೂಡ ವರ್ಕ್ ಪ್ರೋಗ್ರೆಸ್ ಇದೆ. ಇದು ಅಷ್ಟೊಂದು ಸುಲಭವಾಗಿ ಮಾಡುವಂತ ಕೆಲಸ ಅಲ್ಲ. ಇದರದ್ದು ಟೋಟಲ್ ವೆಚ್ಚ ಬಂದು 1,500 ಕೋಟಿ ರೂಪಾಯಿ ಅಂತ ಕೆಲಸ ಕೇವಲ 1 ವರ್ಷದಲ್ಲಿ ಮಾತ್ರ. ಬರೀ ಸ್ಯಾಂಕ್ಷನ್ ಅಷ್ಟೇ ಅಲ್ಲ, ಆಲ್ರೆಡಿ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲದರಲ್ಲೂ ಕೂಡ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಇಡೀ ಬೆಂಗಳೂರು ವಿಭಾಗ ಮತ್ತು ರೈಲ್ವೆ ಅಧಿಕಾರಿಗಳು ಕೂಡ ಸರ್ದ ವೇಗವನ್ನ ಅವರು ತುಂಬಾ ವೇಗವಾಗಿ ಹೋಗ್ತಾ ಇದ್ದಾರೆ. ಸೊ ಆ ವೇಗವನ್ನ ನಾವು ಕೂಡ ಕ್ಯಾಚ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವರ್ಷದಿಂದ ತುಮಕೂರು ಜಿಲ್ಲೆಯ ಜನರ ಏನು ಒಂದು ವೋಟ್ ಇತ್ತು, 1,78,000 ಮತಗಳಿಂದ ತುಮಕೂರು ಜಿಲ್ಲೆಯ ಸಮಸ್ತ ಮತದಾರರುಗಳು ಕೂಡ ಅತ್ಯಂತ ಪ್ರೀತಿಯಿಂದ, ನಂಬಿಕೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ, ಸೋಮಣ್ಣ ಅವರನ್ನ ಕಾರ್ಯವೈಖರಿಯನ್ನು ಮೆಚ್ಚಿ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ್ಮೇಲೆ ಸಚಿವ ಸಂಪುಟ ರಚನೆ ಆಗಬೇಕಾದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕರ್ನಾಟಕದಿಂದ ಸನ್ಮಾನ್ಯ ಸೋಮಣ್ಣವ್ರನ್ನು ಕೂಡ ರೈಲ್ವೆ ಸಚಿವರನ್ನಾಗಿ, ಜಲಶಕ್ತಿಯ ಸಚಿವರನ್ನಾಗಿ 2 ಖಾತೆಗಳನ್ನು ಕೊಟ್ಟು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಯಾರಾದರೂ ಸೋಮಣ್ಣವರು ಮೊದಲನೇ ಬಾರಿ ಸಂಸದರು, 3-4 ಬಾರಿ ಸಂಸದರಾದರೆ ಅನುಭವಗಳು ಜಾಸ್ತಿ ಇರುತ್ತೆ, ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ಯಾವ ಇವೆ ಅಂತೇಳಿ. ಆದರೆ ಸೋಮಣ್ಣವರು ಸಂಸದರಾಗಿ ಸಚಿವರಾದ ಮೇಲೆ ಈ ಭಾಗದ ವಿಶೇಷವಾಗಿ ರೈಲ್ವೆ ಯೋಜನೆಗಳು ಸುಮಾರು 20 ವರ್ಷಗಳಿಂದ ರಾಯದುರ್ಗ ಮತ್ತು ತುಮಕೂರು ರೈಲ್ವೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರಲಿಲ್ಲ. ಇನ್ನೊಂದು ತುಮಕೂರಿಂದ ದಾವಣಗೆರೆ ರೈಲ್ವೆ ಮಾರ್ಗಗಳು ಕಂಪ್ಲೀಟ್ ಆಗಿರಲಿಲ್ಲ. ನಿರಂತರ 1,000 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನ ತುಮಕೂರಿನ ರೈಲ್ವೆ ಒಂದಕ್ಕೆ ಕೊಟ್ಟಿರುವಂತದನ್ನ ಅವ್ರು ಹೇಳಿದ್ದಾರೆ. ವಿಶೇಷವಾಗಿ ತುಮಕೂರು ನಗರಕ್ಕೆ ನಾನು ಹೇಳ್ಬೇಕಾದ್ರೆ, ಯಾಕಂದ್ರೆ ಸಮಯ ಆಗಿದೆ, ತುಮಕೂರು ನಗರದಲ್ಲಿ ಬಟವಾಡಿ ಇರ್ಬೋದು, ಬಡ್ಡಿಹಳ್ಳಿ ಇರ್ಬೋದು, ಈ ಒಂದು ಶೆಟ್ಟಿಹಳ್ಳಿಯ ಒಂದು ಸಮಸ್ಯೆ ಇತ್ತು ಇಲ್ಲಿ ತುಂಬಾ, ಮತ್ತು ಮುಂದೆ ಭೀಮಸಂದ್ರ ಇರ್ಬೋದು, ಇವೆಲ್ಲವನ್ನು ಕೂಡ ಒಟ್ಟಿಗೆ ಅಪ್ರೂವ್ ಮಾಡಿ ಇವತ್ತು ಕ್ಯಾಸನದಲ್ಲಿ ಒಂದು ಫುಟ್ ಓವರ್ ಬ್ರಿಡ್ಜ್ ಅನ್ನು ಕೂಡ, ಇಷ್ಟನ್ನು ಕೂಡ ಇವತ್ತು ಎಲ್ಲ ಇನ್ಸ್ಪೆಕ್ಷನ್ ಮತ್ತು ಇನಾಗ್ರೇಷನ್ ಹಾಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ನೀವೆಲ್ಲ ವೋಟ್ ಹಾಕಿರೋದಕ್ಕೆ ಅವರು ಋಣವನ್ನ ತೀರಿಸ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಇಲ್ಲಿ MP ಎಲೆಕ್ಷನ್ ಆಗೋದಕ್ಕಿಂತ 1-2 ತಿಂಗಳು ಮುಂಚೆ ನಾವೇನಕ್ಕೋ ಬಂದಿದ್ವಿ. ಇಲ್ಲಿ ಗೋಡೆ ಹಾಕ್ತಾ ಇದ್ರು ರೈಲ್ವೆನವರು. ಇಲ್ಲಿರುವಂತ ಹೆಣ್ಮಕ್ಳೆಲ್ಲ ಬಂದು ಗಲಾಟೆ ಮಾಡ್ಬಿಟ್ರು. 2024 ಜನವರಿ, ನಂಗಿನ್ನೂ ಜ್ಞಾಪಕ ಐತೆ. ನಾವು ಅವಾಗ ಬಂದು ಇಲ್ಲೇನೋ ಕೆಳಗಡೆ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ನಲ್ಲಿ ಅಲ್ಲಿ ಓಡಾಡಕ್ ಆಗಲ್ಲ, ಅಲ್ಲಿ ಮಧ್ಯ ತೊಟ್ಟಿ ಇದೆ, ಆದ್ರಿಂದ ನಾವೇನೋ ಮಾಡಿಸ್ಕೊಡ್ತೀವಿ, ಒಂದು ರೈಲಿಂಗ್ಸ್ ಹಾಕೊಡ್ತೀವಿ ಅಂದಾಗ, ಇಲ್ಲ ನೀವು ಮೇಲ್ಗಡೆ ಫ್ಲೈಓವರ್ ಮಾಡ್ಕೊಡ್ಬೇಕು ಪೆಡಸ್ಟ್ರಿಯನ್ ಅಂತ ಹೇಳಿದ್ರು. ಇಲ್ರಮ್ಮ 25 kV ಲೈನ್ ಇದೆ, ಒಂದು ಅಂಡರ್ ಪಾಸ್ ಮಾಡ್ಕೊಟ್ಬಿಡ್ತೀವಿ ಅಂತ ಅವತ್ತು ನಾವೇನೋ ಆ ಸಂದರ್ಭಕ್ಕೆ ತಕ್ಕನಾಗ ಹೇಳಿದ್ವಿ. ಆದ್ರೆ ಕಾಕ್ತಾಳಿ ಅನ್ನಂಗೆ ಅದಾದ್ಮೇಲೆ 2 ತಿಂಗಳಾದ್ಮೇಲೆ ಎಲೆಕ್ಷನ್ ಬಂತು. ಸೋಮಣ್ಣ ಸಾಹೇಬ್ರಲ್ಲಿ MP ಆಗಿ ಬಂದು ಇವತ್ತು ಕೇಂದ್ರ ಸಚಿವರಾಗಿ ತುರ್ತಾಗಿ 6 ತಿಂಗಳಲ್ಲಿ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರೊಬ್ರು ರಾಜೀವ್ ಶರ್ಮಾ ಅಂತ ಅವರ ಅಸಿಸ್ಟೆಂಟ್, ಅವ್ರಿಗೆ ಒಂದು 25-50 ಕೂಡ ನಾವು ಕಾಣಕ್ಕಾಗ್ಲಿಲ್ಲ. ಬೆಂಗಳೂರಿನಂತ ದೊಡ್ಡ ನಗರದಲ್ಲಿ ಸುಮಾರು ಬೆಂಗಳೂರಿಗೆ ಹೊಂದ್ಕೊಂಡಂತ 100 ಕಿಲೋಮೀಟರ್ ದೂರದಲ್ಲಿ ಎಷ್ಟಿದೆ ಅಂತ ತನ್ನಿ ಅಂದ್ರೆ 25, 30, 40 ವರ್ಷದಿಂದ ಒಂದೊಂದು ಕಾಲ ನಾನು
ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಶಿರಾಗ್ ಬಂದು ಸುಮಾರು 2380 ಎಕರೆ ಜಾಗ ನಮಗೆ ಅಕ್ವೈರ್ ಆಗಬೇಕಾಗಿತ್ತು 2 ವರ್ಷ ಹಿಂದೆ ನಾನು ಹೋಗಿದ್ದಾಗ. ನಾನು ನಿನ್ನೆ ಮತ್ತೆ ಟೂರ್ ಹಾಕ್ಕೊಂಡು ಹೋಗಿದ್ಮೇಲೆ ಇನ್ನು 146 ಎಕರೆ ಬಿಟ್ಟರೆ ಅಷ್ಟು ಜಾಗವನ್ನು ರಾಜ್ಯ ಸರ್ಕಾರ ಅಕ್ವೈರ್ ಮಾಡಿಕೊಟ್ಟಿದೆ. ನಾನು ಜಿಲ್ಲಾಡಳಿತಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಅದೇ ರೀತಿ ರಾಯದುರ್ಗ, ತುಮಕೂರು ಸುಮಾರು 2280 ಎಕರೆ ಆಗಬೇಕಾಗಿತ್ತು. ಕೇವಲ ಇನ್ನು 26 ಎಕರೆಯನ್ನು ಹೊರತುಪಡಿಸಿದ್ರೆ ಅಷ್ಟು ಎಕರೆಯನ್ನು ಅಕ್ವಿಸೇಷನ್ ಮಾಡಿಸಿ, ಹ್ಯಾಂಡ್ ಓವರ್ ಮಾಡಿಸಿ, ಟೆಂಡರನ್ನು ಮಾಡಿ ಈಗಾಗಲೇ ಕಾರ್ಯೋನ್ಮುಕ್ತ ಆಗ್ತಕ್ಕಂಥ ಕೆಲಸವನ್ನು ನಿಮ್ಮ ಸೋಮಣ್ಣ ಮಾಡಿದ್ದಾನೆ ಅನ್ನೋ ಸಂತೋಷದ ಮಾತನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಲ್ಲದೆ ಏನು ಈ ಯೋಜನೆ ದಾವಣಗೆರೆ, ತುಮಕೂರಿತ್ತು, ಸಿದ್ದೇಶ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಾಗ, ಅವ್ರ ತಂದೆಯವರು ಮಲ್ಲಿಕಾರ್ಜುನಪ್ಪನವರು ಲೋಕಸಭಾ ಸದಸ್ಯರಾಗಿದ್ದಾಗ ಹಾಕಿದಂಥ ಯೋಜನೆ, ಅದು ಯೋಜನೆಯಲ್ಲಿ ಪುಸ್ತಕದಲ್ಲಿ ಇತ್ತು. ಅದಾದ ಮೇಲೆ ನಿನ್ನೆ ತಾನೇ ಸುಮಾರು 20 ಕಿಲೋಮೀಟರ್ ದೂರ ಮುಗಿಸಿದ್ದೀವಿ. ಇನ್ನು ಈ 26 ಡಿಸೆಂಬರ್ ಒಳಗಡೆ ಚಿತ್ರದುರ್ಗಕ್ಕೆ ಆ ರೈಲು ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಬರ್ತಕ್ಕಂಥ ಎಲ್ಲ ಸೂಚನೆಗಳನ್ನು ಕೂಡ ಆ ಭಾಗದಲ್ಲಿ ನಮ್ಮ ಅಧಿಕಾರಿಗಳು, ಗುತ್ತಿಗೆದಾರರು, ಆ ಭಾಗದ ಜನ ಮತ್ತೆ ಮಾಡಿದ್ದಾರೆ.